ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಎಲ್ರಿಗೂ ನಮಸ್ಕಾರ. ಇದು ಮಾಸ ಭವಿಷ್ಯ ಕಾರ್ಯಕ್ರಮ. ಪ್ರತಿ ತಿಂಗಳಿನ ಗ್ರಹಗಳ ಸಂಚಾರವನ್ನು ಆಧರಿಸಿ ನಾವು ಹೇಳುವ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಡಿಸೆಂಬರ್ 2025ರ ಮಾಸಿಕ ಫಲಿತಾಂಶಗಳು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಕೊನೆಗೊಳ್ಳುತ್ತಿರುವ ಈ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಯಾವುದೇ ಪ್ರಗತಿ ಇದೆಯೇ? ಈ ತಿಂಗಳಲ್ಲಾದರೂ ಮನೆ ಕಟ್ತೀನಿಯೇ ನಾನು? ಸ್ವಲ್ಪ ಹಣ ಬರ್ತದೆ, ಹೊಸ ಒಪ್ಪಂದ ಸಿಗ್ತದೆ ಎಂದು ಕೇಳುವವರಿಗೆ ಕಳೆದ ತಿಂಗಳು ನವೆಂಬರ್ನಲ್ಲಿ ಹೊಸ ಒಪ್ಪಂದಗಳ ಬಗ್ಗೆ ಮಾತಾಡಿದ್ವಿ ನಾನು. ನಿಮಗೆ ನೆನಪಿದೆಯೇ? ಅವು ಯಾವುದು? ವೈನ್ ಶಾಪ್ಗಳು. ನೀವು ಮರೆಯುವುದು ಹೇಗೆ? ಸರ್ಕಾರಕ್ಕೆ ಬೆಂಬಲವಾಗಿರುವುದು ಮದ್ಯಪಾನ ಅಂಗಡಿಗಳು. ಈ ವೈನ್ ಶಾಪುಗಳ ಒಪ್ಪಂದಗಳು ಎಷ್ಟೋ ಕನ್ಯಾ ರಾಶಿಯವರಿಗೆ ಬಂದಿವೆ. ನನಗೆ ತಿಳಿದ ಮಟ್ಟಿಗೆ ಕನ್ಯಾ, ವೃಷಭ, ಮಕರ ಮತ್ತು ತುಲಾ ರಾಶಿ ಕೆಲವರಿಗೆ ಈ ವೈನ್ ಶಾಪುಗಳು ಹೆಚ್ಚಾಡಿ ಸಿಕ್ಕಿವೆ. ಅದರ ಬಗ್ಗೆ ಬೇಕಿವೆ. ನಮಗೆ ಹಣ ಬಂದರೆ ತಾನೇ ನಾವು ಸುಧಾರಿಸುವುದು. ಕುಡುಕರು ಹೆಚ್ಚಿದ್ರೆ ತಾನೇ ರೋಗಗಳು ಹೆಚ್ಚಾಗಿ ಬರುವುದು. ರೋಗಗಳು ಹೆಚ್ಚಿದ್ರೆ ತಾನೇ ಆಸ್ಪತ್ರೆಗಳು ಚೆನ್ನಾಗಿರುವುದು. ಆಸ್ಪತ್ರೆಗಳು ಚೆನ್ನಾಗಿದ್ರೆ ತಾನೇ ಪಾಪ ವೈದ್ಯರೆಲ್ಲ ಬದುಕಲು ಸಾಧ್ಯ. ಸರ್ಕಾರಕ್ಕೆ ಹಣ ಬರುವುದು. ನಾವು ಈ ಪಾಪಕರ್ಮದ ಫಲವನ್ನು ಅನುಭವಿಸಲು ಪ್ರಯತ್ನಿಸಬೇಕು. ಸರಿ ಬಿಡಿ, ನಾನಿದನ್ನು ವ್ಯಾಪಾರ ದೃಷ್ಟಿಯಿಂದ ಹೇಳ್ತಿದ್ದೇನೆ, ಬೇರೆ ಎಂದುಕೊಳ್ಳಬೇಡಿ. ಕಳೆದ ತಿಂಗಳು ವ್ಯಾಪಾರ ಒಪ್ಪಂದಗಳು ಚೆನ್ನಾಗಿದ್ವು. ಈ ತಿಂಗಳು ಯಾವ ರೀತಿಯ ಒಪ್ಪಂದಗಳು ಸಿಗುತ್ತವೆ? ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಹೆಚ್ಚು ಲಾಭವಿದೆ. ಮಾಸದ ಫಲಿತಾಂಶ 4 ವಾರಗಳು. ಮಾಸವನ್ನು 4 ವಾರಗಳಾಗಿ ವಿಂಗಡಿಸಿದರೆ ಕನ್ಯಾರಾಶಿಯವರಿಗೆ ಪ್ರತಿ ವಾರವೂ ಹೇಗಿದೆ ಎಂದು ಕೇಳಿದರೆ ಎಲ್ಲ ವಾರಗಳು ಯೋಗಮಯವಾಗಿವೆ. ಪ್ರತಿ ವಾರವೂ ಯೋಗವನ್ನು ತರುತ್ತದೆ. ರಾಜಕಾರಣಿಗಳು, ಕಲಾವಿದರು ಮತ್ತು ಕ್ರೀಡಾಪಟುಗಳಿಗೆ ಉತ್ತಮ ಲಾಭವಿದೆ. ಸಿನಿಮಾ ರಂಗದಲ್ಲಿ ಉತ್ತಮ ವ್ಯಾಪಾರ ಲಾಭ ಪಡೆಯುವ ಅವಕಾಶ ಕಂಡುಬರುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಪ್ರಯೋಜನಗಳು ದೊರೆಯಲ ಸಾಧ್ಯತೆ ಇದೆ. ಮಂತ್ರಿಸ್ಥಾನವೂ ಸಿಗುವ ಅವಕಾಶಗಳಿವೆ. ಅಂದಿಕೊಂಡದ್ದನ್ನು ಸಾಧಿಸುವ ಅವಕಾಶ. ಉತ್ತಮ ವಾಹನ ಯೋಗ. ಚಾಲಕರಿಗೆ, ಪೇಂಟರ್ಗಳಿಗೆ, ಎಲೆಕ್ಟ್ರಿಷಿಯನ್ಗಳಿಗೂ ಸಹ ಶುಭ ತರುಣ. ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಆಟೋಮೊಬೈಲ್, ಎಲೆಕ್ಟ್ರಾನಿಕ್, ಎಲೆಕ್ಟ್ರಿಕಲ್, ವಿದ್ಯಾಲಯ, ಚಿಟ್ ಫಂಡ್, ಫೈನಾನ್ಸ್ ವ್ಯಾಪಾರದಲ್ಲಿ ಉತ್ತಮ ಲಾಭವಿದೆ. ಚಿನ್ನಾಭರಣ ವ್ಯಾಪಾರಿಗಳಿಗೆ ಲಾಭದಾಯಕ ವ್ಯವಹಾರ. ಬಂಗಾರವು ಇನ್ನೂ ಹೆಚ್ಚಾಗ್ತಿದೆ. ಮದುವೆಗಳ ಕಾರಣದಿಂದ ಜನರು ಖರೀದಿ ಮಾಡುತ್ತಾರೆ. ಬುಲಿಯನ್ ಮಾರ್ಕೆಟ್ ಚೆನ್ನಾಗಿ ಕೆಲಸ ಮಾಡುತ್ತದೆ. ಮುಖ್ಯ ಶುಭಫಲಗಳು: ಬಂಗಾರ ಖರೀದಿಸುವ ಅವಕಾಶ, ಧನ ಯೋಗ, ವಿವಾಹ ಯೋಗ, ಸಂತಾನ ಯೋಗ, ಬಂಧುಗಳಿಂದ ಲಾಭ, ಮಿತ್ರರ ಸೌಖ್ಯ, ರೋಗನಾಶ, ಪ್ರಿಯತಮೆ ಮತ್ತು ಪ್ರಿಯಕರರ ನಡುವೆ ಸಾಮರಸ್ಯ, ಹಿರಿಯರ ಒಪ್ಪಿಗೆ, ಪತಿಪತ್ನಿಯರ ನಡುವೆ ಅನ್ಯೋನ್ಯತೆ, ಕೃತಕ ಸಹಜ ಸತ್ಸಂತಾನ ಪ್ರಾಪ್ತಿಯೋಗ ಬಲವಾಗಿದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಿರುತ್ತದೆ. ವಾರದ ಪ್ರಕಾರ ಅಭಿವೃದ್ಧಿ. ಒಂದೇ ವ್ಯಕ್ತಿಗೆ ಎಲ್ಲವೂ ಅಲ್ಲ. ಒಂದೇ ರಾಶಿಯವರಿಗೆ ಎಲ್ಲವೂ ಹೇಗೆ ಸಾಧ್ಯ? ಒಂದು ವಾರದಲ್ಲಿ ಮದುವೆ ಆದರೆ 2ನೇ ವಾರದಲ್ಲಿ ಮಕ್ಕಳು ಹೇಗೆ ಹುಟ್ಟುತ್ತಾರೆ? ಈ ರೀತಿ ಪಿಚ್ಚಿ ಕಾಮೆಂಟ್ ಮಾಡುವವರಿಗೆ ಅವಕಾಶ ನೀಡದೇ ಇರಲು ನಾವು ಉದ್ದೇಶಿತ ವಿಷಯವನ್ನು ಮುಗಿಸಬೇಕು. ಆದ್ದರಿಂದ ಆಯಾ ವಾರಗಳಲ್ಲಿ ಒಂದೊಂದು ಅಭಿವೃದ್ಧಿಯನ್ನು ಹೊಂದುವ ಅವಕಾಶವಿದೆ. 1ನೇ ವಾರ ಉದ್ಯೋಗ ಲಾಭ, 2ನೇ ವಾರ ವಿವಾಹ ಯೋಗ, 3ನೇ ವಾರ ಸಂತಾನ ಯೋಗ, 4ನೇ ವಾರ ಅದ್ಭುತ ಪ್ರಮೋಷನ್, ಇನ್ಕ್ರಿಮೆಂಟ್, ವ್ಯಾಪಾರ ಮತ್ತು ವೃತ್ತಿ ಅನುಕೂಲತೆಗಳು. ವ್ಯಾಪಾರದಲ್ಲಿ ಫಾರ್ಮಾ, ಸಿಮೆಂಟ್, ಕಬ್ಬಿಣ, ಇಟ್ಟಿಗೆ, ಮರಳು, ತಾಮ್ರ, ಹಿತ್ತಾಳೆ, ಮೈನಿಂಗ್, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಮದ್ಯಪಾನ, ಹೋಟೆಲ್, ಇಂಟೀರಿಯರ್, ಫರ್ನಿಚರ್, ಗಾಜಿನ ಚರ್ಮದ ಶೂ ಉದ್ಯಮ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವವರಿಗೆ ದೊಡ್ಡ ದೊಡ್ಡ ಈವೆಂಟ್ಗಳು ಸಿಗುತ್ತವೆ. ಹಣಕಾಸು, ಫೈನಾನ್ಸ್ ವ್ಯವಹಾರದಲ್ಲಿ ಉತ್ತಮ ಲಾಭ, ಗೃಹಯೋಗ, ಸಾಲ ವಿಮೋಚನೆ, ಹೊಸ ಸಾಲ ಸೌಲಭ್ಯ ಪಡೆಯುವುದು. ಖರೀದಿ, ಹೊಸ ಮನೆ, ವಾಹನ ಖರೀದಿ ಯೋಗ, ಪೂರ್ಣಗೊಳ್ಳದ ಕೆಲಸಗಳು, ನಿಂತು ಹೋದ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಮಧ್ಯವರ್ತಿಗಳ ತೊಂದರೆಯಿಂದ ಹೊರಬರ್ತೀರಿ. ಶಿಕ್ಷಣ ಮತ್ತು ಉದ್ಯೋಗ, ದೇಶ ವಿದೇಶಗಳಲ್ಲಿ ಶಿಕ್ಷಣಕ್ಕೆ ಅನುಕೂಲ. ಪರೀಕ್ಷೆಗಳಲ್ಲಿ ಅಂದರೆ ಐಎಲ್ಟ್ಸ್, ಜಿಆರ್ಇ, ಟೊಯಫೆಲ್, ಜಿಮ್ಯಾಟ್, ಎಸ್ಎಟಿ, ಸಿಎ ಪರೀಕ್ಷೆಗಳಲ್ಲಿ ಉತ್ತಮ ವಿಜಯ. ಉದ್ಯೋಗ, ತಾತ್ಕಾಲಿಕ ಉದ್ಯೋಗ ಖಾಯಂ ಆಗುವುದು.
ಕರ್ಣ ಆಧಾರಿತ ನೇಮಕ, ಕ್ಯಾಂಪಸ್ ನೇಮಕಾತಿಯಲ್ಲಿ ಉದ್ಯೋಗ ಪ್ರಾಪ್ತಿ, ಸಹೋದರರು ಅಥವಾ ಸ್ನೇಹಿತರ ಮೂಲಕ ವಿದೇಶ ಪ್ರಯಾಣ, ಬೆಂಚಿನಲ್ಲಿರುವ ಉದ್ಯೋಗಿಗಳಿಗೆ ಪ್ರಾಜೆಕ್ಟ್ಗಳಿಗೆ ಹೋಗುವ ಅವಕಾಶವಿದೆ, ಆನ್ಸೈಟ್ ಅಪಾರ್ಚುನಿಟಿ ಇರುತ್ತದೆ. ಇತರ ಶುಭಯೋಗಗಳು: ಪ್ರತಿ ವಾರವೂ ಉತ್ತಮ ಆರೋಗ್ಯ ಲಾಭ, ತೀರ್ಥಯಾತ್ರೆ, ಮನೆಯೋಗ, ಆಸ್ತಿಪಾಸ್ತಿ ಖರೀದಿ, ಆಧ್ಯಾತ್ಮಿಕ ಚಿಂತನೆ ಮತ್ತು ಬಂಧುಮಿತ್ರರ ಸಮಾಗಮ, ವಿಹಾರಯಾತ್ರೆ ಮತ್ತು ವಿದೇಶ ಯಾತ್ರೆಯೂ ಅದ್ಭುತವಾಗಿರಲಿದೆ. ಪ್ರತಿ ಕೆಲಸದಲ್ಲೂ ಅನುಕೂಲ ಮತ್ತು ಆನಂದ ಪ್ರಾಪ್ತಿ, ಚಿನ್ನ ಮತ್ತು ವಜ್ರದ ಆಭರಣ ಪ್ರಾಪ್ತಿ, ವೇದ ಪಂಡಿತರು, ಪುರೋಹಿತರು, ಜ್ಯೋತಿಷ್ಯ ಪಂಡಿತರು, ವೈದ್ಯರು, ವಕೀಲರು, LIC, ವೈದ್ಯಕೀಯ ಕ್ಷೇತ್ರದವರಿಗೆ ಲಾಭ, ಕಳೆದು ಹೋದ ವಸ್ತುಗಳು, ಉದ್ಯೋಗ ಮತ್ತು ವ್ಯಕ್ತಿಗಳನ್ನು ಮರಳಿ ಪಡೆಯುವ ಅವಕಾಶವಿದೆ, ವೀಸಾ ಸಂಬಂಧಿತ ಸೌಲಭ್ಯಗಳು ಸಿಗುವ ಅವಕಾಶವಿದೆ, ತಂದೆ ತಾಯಿಗಳ ಸೌಖ್ಯ, ಆರೋಗ್ಯ ಪ್ರಾಪ್ತಿ, ಆಸ್ತಿ ಹಂಚಿಕೆಯಲ್ಲಿ ಲಾಭ, ಕೋರ್ಟ್ ವಿವಾದಗಳು ಬಗೆಹರಿಯುವ ಸಾಧ್ಯತೆಯಿದೆ. ವಿಚ್ಛೇದನ ಪಡೆಯಬೇಕು ಎಂದುಕೊಂಡಿರುವ ಪತಿ ಪತ್ನಿಯರು ಕೂಡ ಶಾಶ್ವತವಾಗಿ ಒಟ್ಟಿಗೆ ಇರುವ ಶುಭ ಬೆಳವಣಿಗೆಗಳು ಮತ್ತು ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶಗಳಿವೆ. ಹೀಗೆ ಅನೇಕ ಶುಭಯೋಗಗಳ ಸರಣಿಯನ್ನು ಹೊಂದುವ ತಿಂಗಳು ಇದಾಗಿದೆ. ಈ ಮಾಸವು ಮತ್ತು ಪ್ರತಿ ಮಾಸವೂ ನಿಮಗೆ ಅಷ್ಟೈಶ್ವರ್ಯ ಮತ್ತು ಆನಂದ ಸಿದ್ಧಿಯನ್ನು ತರಲಿ ಎಂದು ಕೋರುತ್ತಾ, ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾ ಸುಖಿನೋ ಭವಂತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.